ಎಲ್ರು ಹೇಗಿದ್ದೀರಾ? ಇವತ್ತು ಒಬ್ಬ ಯೂಟ್ಯೂಬರ್ ಬಗ್ಗೆ ಮಾತಾಡಕ್ ಬಂದಿದ್ದೇನೆ. ಅದು ರೋಸ್ಟ್ ಅಂತಾನ ಅಲ್ಲ, ಅವ್ರ ಬಗ್ಗೆ ನನಗೆ ಇಷ್ಟ ಆಗಿ ಪ್ರಮೋಷನ್ ಅಂತಾನಲ್ಲ, ಏನ ಅವ್ರ ಬಗ್ಗೆ ಒಂದ್ ಮಾತಾಡ್ಬೇಕಂತ ಅನ್ಸಿತ್ತು, ಅದಕ್ ಬಂದಿದ್ದೀನಿ. ಆ ಅವರು ಟ್ಯಾಲೆಂಟ್ ಮತ್ತು ಟಾಲೆಂಟ್ ವರ್ಸಸ್ ಟಾಲೆಂಟ್ ಇರುತ್ತಲ್ಲ, ಅದ್ರ ಬಗ್ಗೆ ಮಾತಾಡಕ್ ಬಂದಿದ್ದೀನಿ. ಯಾಕಪ್ಪ ಅಂದ್ರೆ ಅವ್ರು ಸ್ಟಾರ್ಟಿಂಗ್ ಪಟ್ಟಿರೋ ಸ್ಟ್ರಗಲ್ ಅಲ್ಲಿ ಟ್ಯಾಲೆಂಟ್ ಇರುತ್ತೆ. ಸ್ಟ್ರಗಲ್ ಪಟ್ಟ ಆದ್ಮೇಲೆ ಟಾಲೆಂಟ್ ಆಗೋದು ಅವ್ರು. ಅಂತರ ಬಗ್ಗೆ ಇವತ್ತು ನಾನು ಮಾತಾಡಕ್ ಬಂದಿದ್ದೀನಿ. ಅವ್ರು ಯಾರಪ್ಪ ಅಂದ್ರೆ ನಿಮ್ಮ ನಿಮ್ಮ ಅಂದ್ರೆ ನಿಮ್ಮ ಅಚ್ಚುಮೆಚ್ಚಿನ ನಾಯಕ, ಟ್ಯಾಲೆಂಟ್ ಬಾಯ್, ಸಮೀರ್ ಶ್ಯಾಮ್ ಸಮೀರ್. ಗೈಸ್, ಶ್ಯಾಮ್ ಸಮೀರ್ ಅವರಿಗೆ ಸುಮಾರು 1.19 ಮಿಲಿಯನ್ ಫಾಲೋವರ್ಸ್ ಇರಬೇಕು ಇದರಲ್ಲಿ, ಯೂಟ್ಯೂಬ್ ಅಲ್ಲಿ. ಇನ್ಸ್ಟಾದಲ್ಲಿ 1 ಮಿಲಿಯನ್ ಮೇಲ್ಗಡೆ ಇದೆ. ಅವ್ರಿಗೆ ಎಷ್ಟು ಫಾಲೋವರ್ಸ್ ಇದ್ದಾರೆ ಹಂಗಂತ ಹೇಳಿ ಅವ್ರಿಗೆ ಟ್ಯಾಲೆಂಟ್ ಇಲ್ಲ ಅಂತ ಅಲ್ಲ. ಅವರು ಸ್ಟಾರ್ಟಿಂಗ್ ಅಲ್ಲಿ ಇತ್ತು ಟ್ಯಾಲೆಂಟ್. ಅವರು ಸುಮಾರು 18ರಲ್ಲಿ 2018-19ರಲ್ಲಿ ಯೂಟ್ಯೂಬ್ ಚಾನಲ್ ಅಲ್ಲಿ ಅವ್ರು ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಕೋವಿಡ್ ಟೈಮ್ ಅಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟು ಅವರೆಲ್ಲ ಚೆನ್ನಾಗಿ ಅವಾಗ ಒಂದು ಕಂಟೆಂಟ್ ಕೊಡ್ತಿದ್ರು, ಒಂದು ಟ್ಯಾಲೆಂಟ್ ಇತ್ತು ಅವ್ರ ಹತ್ರ. ಈಗ ಬಂದ್ಬಿಟ್ಟು ಅವ್ರ ಹತ್ರ ಬರೀ ಟ್ಯಾಲೆಂಟ್ ಇರೋದು. ಯಾಕಪ್ಪ ಈ ಮಾತು ನಾನು ಹೇಳ್ತಿದ್ದೀನಂದ್ರೆ, ನೀವೇ ನೋಡಿರ್ಬೋದು ಅವ್ರ ವಿಡಿಯೋ ಎಷ್ಟೋ ಜನ ನೋಡ್ತಾರೆ. ಅವ್ರು ಏನು ತೋರ್ಸಲ್ಲ ವಿಡಿಯೋದಲ್ಲಿ. ಈಗ ಒಂದು ಇನ್ಫಾರ್ಮೇಶನ್ ಅಂದ್ರೆ ನಿಮ್ಗೆ ಗೊತ್ತೇ ಇರ್ಬೋದು. ಇನ್ಫಾರ್ಮೇಶನ್ ಅಂದ್ರೆ ನಮ್ಮ ಡಾಕ್ಟರ್ ಬ್ರೋ ಗಗನ್ ಶ್ರೀನಿವಾಸ್ ಅವರು ವಿಡಿಯೋ ಮಾಡ್ತಾರೆ. ಡಾಕ್ಟರ್ ಬ್ರೋ ಅಣ್ಣ ವಿಡಿಯೋ ಮಾಡೋದು ಹೇಗಿರುತ್ತಪ್ಪ ಅಂದ್ರೆ, ಒಂದು ದೇಶದಲ್ಲಿ ಹೇಗೆ ಇರುತ್ತೆ ಜೀವನ, ಒಂದು ದೇಶದ ಜೀವನ ಹೇಗಿರುತ್ತೆ, ನಮ್ ದೇಶದಲ್ಲಿ ಜೀವನ ಹೇಗಿರುತ್ತೆ ಅನ್ನೋದನ್ನ ಎಷ್ಟೋ ವಿಡಿಯೋದಲ್ಲಿ ಒಂದು ಇನ್ಫಾರ್ಮೇಶನ್ ಕೊಡ್ತಾರೆ. ಆ ತರ ವಿಡಿಯೋ ಕೊಟ್ರೆ ಏನೋ ಒಂದ್ ನೋಡೋಕೆ, ಒಂದು ಪ್ರೋತ್ಸಾಹಕ್ಕೆ ಒಂದು ಇದು ಬರುತ್ತೆ, ನಮಗೆ ಏನೋ ಮನಸ್ಸು ಬರುತ್ತೆ. ಅದಾದ್ರೆ ಓಕೆ. ಅದನ್ನ ಬಿಟ್ಟು ಅದು ಟ್ಯಾಲೆಂಟ್, ಅದು ರಿಯಲ್ ಟ್ಯಾಲೆಂಟ್. ಆ ರಿಯಲ್ ಟ್ಯಾಲೆಂಟ್ ಬಗ್ಗೆ ನಾವು ಮಾತಾಡಕ್ಕಾಗಲ್ಲ. ಅಂತದೊಂದು ಟ್ಯಾಲೆಂಟ್ ಅವ್ರದ್ದು ಡಾಕ್ಟರ್ ಅಣ್ಣಂದು. ಬಟ್ ಈ ಶ್ಯಾಮ್ ಸಮೀರ್ ಅವ್ರದ್ದು, ಇವರು 8 ವರ್ಷದಿಂದ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಹಂಗೆಲ್ಲ 2018-19 ಆ ಟೈಮ್ ಅಲ್ಲೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬಿಟ್ಟು ಒಂದೇ ವಿಡಿಯೋ ಹಾಕ್ತಾರೆ. ಚೆನ್ನಾಗಿ ಎಲ್ಲ ಇದಾಗಿ ಬರ್ತಾ ಬರ್ತಾ ಎಲ್ಲ ಟ್ಯಾಲೆಂಟ್, ಸಖತ್ತಾಗಿ ಟ್ಯಾಲೆಂಟ್ ಇತ್ತು. ಬೆಳೆದಿಲ್ಲ ಅಂತಲ್ಲ. ಬಟ್ ಈಗ ಮಾಡುವಂತ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಈ ಟ್ಯಾಲೆಂಟ್ ಆಗ್ಬಿಟ್ಟಿದ್ದಾರೆ ಇವರು. ಟ್ಯಾಲೆಂಟ್ ಬಿಟ್ಟು ಟ್ಯಾಲೆಂಟ್ ಆಗ್ಬಿಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಇವ್ರಿಗೆ ಬರುವಂತ ಯೂಟ್ಯೂಬ್ ದುಡ್ಡಲ್ಲಿ ಐಷಾರಾಮಿ ಜೀವನ ನಡ್ಸಾಕ್ ಕುಂತಾರ. ಅದನ್ನ ಅವ್ರ ಫಾಲೋವರ್ಸ್ಗೆ ಜಿಗುಪ್ಸೆ ತರ್ಸಾಕ್ ಕುಂತಾರ ಅವ್ರು. ಯಾಕಪ್ಪ ಅಂದ್ರೆ ಬರುವಂತ ದುಡ್ನ್ಯಾಗ ಅವ್ರ ಐಷಾರಾಮಿ ಜೀವನ ತೋರಿಸಿ ಎಷ್ಟೋ ಜನರಿಗೆ ಇವರು, ನಾವು ನೋಡುವಂತ ವಿಡಿಯೋದಿಂದ ಇವ್ರು ಇಷ್ಟೊಂದು ಮಾಡ್ತಿದಾರಲ್ಲ ಅಂತ ಹೇಳಿ ಎಷ್ಟೋ ಜನ ಮನ್ಸಿಗೆ ಅನಿಸಿ ಎಷ್ಟೋ ಜನ ಅನ್ಫಾಲೋ ಮಾಡಿರ್ತಾರೆ. ಅದು ಎಲ್ಲ ಅವ್ರಿಗೆ ಗೊತ್ತಾಗಿರಲ್ಲ. ಯಾಕಂದ್ರೆ ಜಾಸ್ತಿ ಫಾಲೋವರ್ಸ್ ಇರ್ತಾರೆ, ಅವ್ರು ಅನ್ಫಾಲೋ ಲೆಕ್ಕಕ್ಕೆ ಹಾಕಲ್ಲ. ಅವರು ನಮ್ಮಂತ ಸ್ಟಾರ್ಟ್ಅಪ್ ಯೂಟ್ಯೂಬರ್ ಆದ್ರೆ ಅವರು ಪ್ರತಿಯೊಂದು ಫಾಲೋವರ್ಸಿಗೆ ಯೋಚನೆ ಮಾಡ್ತಿರ್ತಾರೆ. ಯಾಕೆ ಅನ್ಫಾಲೋ ಮಾಡಿದ್ರು, ಯಾಕೆ ಫಾಲೋ ಮಾಡಿದಾರ ಅಂದ್ಮೇಲೆ ಅವ್ರಿಗೊಂದು ಚಲೋ ಕಂಟೆಂಟ್ ಕೊಡ್ಬೇಕು. 1000 ಫಾಲೋವರ್ಸ್ ಆದ್ರೆ ಹೊಸ ಕಂಟೆಂಟ್ ಏನೋ ಒಂಥರ ಖುಷಿ ಇರುತ್ತೆ. ಬಟ್ ಅವ್ರು 1000 ಫಾಲೋವರ್ಸ್ ಅನ್ಫಾಲೋ ಆದ್ರೂ ಅವ್ರಿಗೆ ಯಾವ್ದು ವ್ಯತ್ಯಾಸ ಇರಲ್ಲ. ಯಾಕಂದ್ರೆ ಅವರು ಟ್ಯಾಲೆಂಟ್ಗೆ ಎಷ್ಟೋ ಜನ ಇದಾಗಿರ್ತಾರೆ. ಟಾಯ್ಲೆಟ್ ಕಂಟೆಂಟ್ಗೆ ಇದ ಕಾರಣಕ್ಕೋಸ್ಕರ ನಾನು ಹೇಳೋದು ಒಂದೇ, ಏನಪ್ಪಾ ಅಂದ್ರೆ ಹೊಸ ಯೂಟ್ಯೂಬರ್ಗೆ ನೀವು ಒಂದು ಸರ್ತಿ ಪ್ರೋತ್ಸಾಹ ಮಾಡಿ. ಪ್ರತಿಯೊಂದು ವಿಡಿಯೋಕ್ಕೆ, ಒಂದೇ ವಿಡಿಯೋಕ್ಕೆ 1000 ಬಂದ್ರೆ, ಎರಡನೇ ವಿಡಿಯೋಕ್ಕೆ 2000 ವ್ಯೂಸ್, 3000 ವ್ಯೂಸ್, ಪ್ರತಿಯೊಂದು ವಿಡಿಯೋಗೆ ನೀವು ಏನ್ ರೆಸ್ಪಾನ್ಸ್ ಚೆನ್ನಾಗಿ ಕೊಡಾಕ್ ಕುಂತ್ರೆ ಅಂತ ಒಬ್ಬ ಯೂಟ್ಯೂಬರ್ಗೆ ಏನಪ್ಪಾ ಅಂದ್ರೆ ಸ್ಟಾರ್ಟ್ಅಪ್ ಅಲ್ಲಿ ಪ್ರೋತ್ಸಾಹ ಸಿಗುತ್ತೆ. ಪ್ರೋತ್ಸಾಹ ಸಿಕ್ತಂದ್ರೆ ಅವ್ರು ಮಾಡುವಂತ ಕಂಟೆಂಟ್ ಇವ್ರು ಟ್ಯಾಲೆಂಟ್ ಮುಖ್ಯ ಆಗುತ್ತೆ. ಆ ಟೈಮ್ ಅಲ್ಲಿ ಅವರು ಚಲೋ ವಿಡಿಯೋ ಬಿಡ್ತಾರೆ. ಅದನ್ನ ಬಿಟ್ಟು ಟ್ಯಾಲೆಂಟ್ ತೋರಿಸ್ಕೊಂತ ಅಡ್ಡಾಡ ನನ್ನ ಮಕ್ಳಿಗೆಲ್ಲ ನೀವು ಸಪೋರ್ಟ್ ಮಾಡ್ಕೊಂತ ಇರ್ತೀರಲ್ಲ, ಇದಕ್ಕೆ ಏನ್ ಹೇಳ್ಬೇಕಂತ ಗೊತ್ತಾ? ಫಸ್ಟ್ ಆಫ್ ಆಲ್ ನಾನು ನಮ್ ಸಮೀರ್ ಅವ್ರು ಮಾಡುವಂತ ವಿಡಿಯೋಕ್ಕೆ ತಪ್ಪಲ್ಲ. ಅದು ಅವ್ರ ಯೂಟ್ಯೂಬ್ ಚಾನಲ್, ಅವ್ರು ಮಾಡುವಂತ ಕ್ರಿಯೆ, ಅವ್ರ ಯೂಟ್ಯೂಬ್ ಚಾನಲ್ ಅಂದ್ಮೇಲೆ ಅವ್ರು ಏನಾರ ಹಾಕೋಬಹುದು, ಅದರದೆಲ್ಲ ಸಮಸ್ಯೆ. ಬಟ್ ಅದನ್ನ ನೋಡ್ತಿರಲ್ಲ, ಮಿಲಿಯನ್ ವ್ಯೂಸ್, 2 ಮಿಲಿಯನ್ ವ್ಯೂಸ್ ಕೊಡ್ತಾರಲ್ಲ, ಅವ್ರ ತಪ್ಪು. ಫಸ್ಟ್ ಅವ್ರು ಹೊಡಿಬೇಕು. ಯಾಕಪ್ಪ ಅಂದ್ರೆ ಅವ್ರು ಏನ್ ಟ್ಯಾಲೆಂಟ್ ತಗೊಂಬಂದಿಟ್ಟಿರೋದಿಲ್ಲ. ಅದ್ರಲ್ಲಿ ಏನ್ ಬದ್ನೆಕಾಯಿನೂ ಇರಲ್ಲ. ಅವ್ರು ಬರೀ ಅವ್ರ ಐಷಾರಾಮಿ ಜೀವನ, ಎದ್ದದ್ದು ಉಂಡದ್ದು ತಿಂದದ್ದು ಗಿಂದದ್ದು ಬೈಗುಸಿಂದು ಎಲ್ಲದು ತಂದು ಒಗಿತಾರ ಅದ್ರಾಗ. ಅದನ್ನ ತಂದು ಒಗದದ್ದ ನೀವು ಟ್ಯಾಲೆಂಟ್ ಅಂತ ಹೇಳಿ ಲೈಕ್, ಸಬ್ಸ್ಕ್ರೈಬ್, ಅಣ್ಣ ನೆಕ್ಸ್ಟ್ ಪಾರ್ಟ್ ಬರ್ಲಿ ಅಣ್ಣ, ಇನ್ನು ನೆಕ್ಸ್ಟ್ ಪಾರ್ಟ್ ಬರ್ಲಿ ಅಣ್ಣ, ನೆಕ್ಸ್ಟ್ ಪಾರ್ಟ್ ಬರ್ಲಿ ಅಣ್ಣ ಅನ್ಕಂದ ಕಮೆಂಟ್ ಮೇಲೆ ಕಮೆಂಟ್ ಮಾಡಿ ಅಂತ ಹೇಳಿ ಬಂದ್ಬಿಡ್ತೀರ ಎಲ್ಲಾರು. ಬಟ್ ಅದು ತಪ್ಪಾಗುತ್ತೆ. ಹೊಸ ಕಂಟೆಂಟರ್ಗೆ ಒಂದ್ ಚಾನ್ಸ್ ಕೊಟ್ಟು ನೋಡಿ ಬೇಕಾದ್ರೆ ಅವ್ರಿಗಿಂತ ಚಲೋ ಕಂಟೆಂಟ್ ನ ತರ್ತಿರ್ತಾರೆ ಎಷ್ಟೋ ಜನ. ಇಷ್ಟ ಹೇಳಕ್ ಇಷ್ಟಪಡ್ತೇನೆ. ಎಷ್ಟೋ ಜನಕ್ಕೆ ಈ ವಿಡಿಯೋ ಮಾಡಿದ್ರಿಂದ ಶ್ಯಾಮ್ ಸಮೀರ್ ಅವರ ಟ್ಯಾಲೆಂಟ್, ಇವ್ರು ಇದಾರಲ್ಲ ಸಬ್ಸ್ಕ್ರೈಬರ್ಸ್, ಟ್ಯಾಲೆಂಟ್ ಅಲ್ಲ ಸಾರಿ ಟ್ಯಾಲೆಂಟ್
ಸಬ್ಸ್ಕ್ರೈಬರ್ ಅದಾರಲ್ಲ ಅವ್ರು ಎಷ್ಟೋ ಜನ ಹುರ್ಕೊಂಡಿರ್ತಾರೆ. ಹುರ್ಕೊಳ್ಳಿ, ನನಗೇನ್ ಸಮಸ್ಯೆ ಇಲ್ಲ. ಇರೋ ಫ್ಯಾಕ್ಟ್ ನ ಹೇಳಿದ್ರೆ ಎಲ್ಲಾ ಜನ ಹುರ್ಕೊನದೆ. ಇರೋ ಫ್ಯಾಕ್ಟ್ ನ ಹೇಳಿ ಎಷ್ಟೋ ಜನ ಕೆಟ್ಟರಾಗಿದ್ದಾರೆ. ಅದ್ರಲ್ಲಿ ನಾನು ಒಬ್ಬ ಅನ್ಕಂದ್ ಸುಮ್ನಾಗ್ತೀನಿ. ಧನ್ಯವಾದಗಳು. ಮತ್ತೆ ಮುಂದೆ ಇಂಥ ಒಬ್ಬ ಟ್ಯಾಲೆಂಟ್ ವ್ಯಕ್ತಿ ಬಗ್ಗೆ ವಿಡಿಯೋ ಮಾಡಕ್ ಬರೋಣ ಅಂತ. ಧನ್ಯವಾದಗಳು.